ಹಾಯ್ ಮಾಮ್ಸ್, ವೆಲ್ಕಮ್ ಟು ಮದರ್ಸ್ ವರ್ಲ್ಡ್. ಹೇ ನಿಲ್ಲಿ, ಮಾಮ್ ಅಂತ ಹೇಳ್ದೆ ಅಂತ ಮತ್ತೆ ನೋಡ್ತಿರೋ ವ್ಯೂವರ್ಸ್ ಎಲ್ಲ ಆಫ್ ಮಾಡಿ ಹೋಗ್ಬೇಡಿ. ಮತ್ತೆ ಈ ವಿಡಿಯೋವನ್ನು ನೋಡ್ತಿರೋ ಪ್ರತಿಯೊಬ್ರು ಕೂಡ ಕೊನೆವರೆಗೂ ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ. ಯಾಕಂದ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವ ಕೆಲವು ವಿಷಯಗಳನ್ನು ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡಬೇಕು ಅಂತಿದ್ದೀನಿ. ಹಾಗಾದ್ರೆ ಏನದು ಇಂಪಾರ್ಟೆಂಟ್ ವಿಷಯ ಅಂತ ಕೇಳ್ತಿದ್ದೀರಾ? ನಿಮ್ಮ ಮಕ್ಕಳಿಗಾಗಿ ಇವತ್ತಿನ ವಿಡಿಯೋ. ಮಕ್ಕಳಲ್ಲಿ ಓದೋದಕ್ಕೆ ನಾವು ಯಾವ ರೀತಿ ಇಂಟ್ರೆಸ್ಟ್ ಅನ್ನು ತರಿಸ್ಬೋದು ಅಂತ ನಿಮ್ಗೆ ತಿಳಿಸುವಂತ ಪ್ರಯತ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ಸರಿಯಾಗಿ ಕಲಿತಾ ಇಲ್ಲ, ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಮಗು ಹೇಳೋದಾದ್ರೆ, ಸೊ ಅದು ಯಾರ ಪ್ರಾಬ್ಲಮ್? ನಮ್ಮ ಪ್ರಾಬ್ಲಮ ಅಂತ ತಂದೆ ತಾಯಿಗಳಾದ ನಮ್ಮ ಪ್ರಾಬ್ಲಮ್ಮ, ಇಲ್ಲ ಅದು ಮಕ್ಕಳ ಪ್ರಾಬ್ಲಮ್ಮ? ಅದು ಖಂಡಿತವಾಗಿ ಮಕ್ಕಳ ಪ್ರಾಬ್ಲಮ್ ಅಂತೂ ಅಲ್ಲ, ಅದು ತಂದೆ ತಾಯಿಗಳಾದ ನಮ್ಮ ಪ್ರಾಬ್ಲಮ್. ಕೇಳ್ತೀರಾ ಹೇಗೆ ಅಂತೇಳಿ? ಯಾಕೆಂತ ಹೇಳಿದ್ರೆ ಯಾವ ಮಕ್ಕಳು ಕೂಡ ಪೆದ್ದರಾಗಿ ಇರೋದಿಲ್ಲ, ಅವರನ್ನು ಪೆದ್ರು ನಾವು ಮಾಡೋದು. ಅವರೆಲ್ಲರೂ ಜಾಣರಾಗಿ ಇರ್ತಾರೆ. ಆದ್ರೆ ಆ ಮಗುವಿನ ಕಲಿಕೆಯ ಪ್ಯಾಟರ್ನ್ ಏನಿದೆ ಅಲ್ಲ, ಅದು ಡಿಫ್ರೆಂಟ್ ಆಗಿರುತ್ತೆ. ನಮ್ಮ 5 ಬೆರಳೇ ಕರೆಕ್ಟ್ ಆಗಿ ಈಕ್ವಲ್ ಆಗಿ ಇಲ್ಲ ಅಂತ ಹೇಳಿದಾಗ ಪ್ರತಿಯೊಂದು ಮಗು ಈಕ್ವಲ್ ಆಗಿರ್ಬೇಕು ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ. ಒಂದೊಂದು ಮಕ್ಕಳ ಕಲಿಕೆಯ ಪ್ಯಾಟರ್ನ್ ಒಂದೊಂದು ತರ ಇರ್ತದೆ. ಒಂದು ಮಗುವಿಗೆ ಜೋರಾಗಿ ಓದಿದ್ರೆ ಅರ್ಥ ಆಗುತ್ತೆ, ಇನ್ನೊಂದು ಕೆಲವು ಮಕ್ಕಳಿಗೆ ಮನಸ್ಸಿನಲ್ಲಿ ಓದಿದ್ರೆ ಅರ್ಥ ಆಗ್ತದೆ, ಕೆಲವು ಮಕ್ಕಳಿಗೆ ವಿಷಯಗಳನ್ನು ನೋಡಿದ್ರೆ ಮಾತ್ರ ಅರ್ಥ ಆಗ್ತದೆ, ಕೆಲವು ಮಕ್ಕಳಿಗೆ ಒಬ್ರು ಹೇಳಿದ್ರೆ ಅರ್ಥ ಆಗ್ತದೆ. ಸೊ ಈ ರೀತಿಯಾಗಿ ಒಂದೊಂದು ಮಕ್ಕಳಿಗೆ ಕಲಿಕೆಯ ಪ್ಯಾಟರ್ನೇ ಡಿಫ್ರೆಂಟ್ ಆಗಿರ್ತದೆ. ನಾವು ತಂದೆ ತಾಯಿಗಳು ಫಸ್ಟ್ ನನ್ನ ಮಗುವಿನ ಪ್ಯಾಟರ್ನ್ ಏನು ಅಂತ ಹೇಳೋದನ್ನು ನಾವು ಫಸ್ಟ್ ಐಡೆಂಟಿಫೈ ಮಾಡಿದ್ರೆ ಆ ಮಗುವಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಮತ್ತೆ ಆ ಮಗುವಿಗೆ ಕಲಿಯೋದ್ರಲ್ಲಿ ಇಂಟ್ರೆಸ್ಟ್ ಅಲ್ಲಿ, ಅದು ಫಸ್ಟ್ ಸ್ಟೆಪ್. ನಮ್ಮ ಮಕ್ಕಳ ಇಂಟ್ರೆಸ್ಟ್ ಅನ್ನು ಫೈಂಡ್ ಔಟ್ ಮಾಡುವಂಥದ್ದೇ ಫಸ್ಟ್ ಸ್ಟೆಪ್. ಅದರಲ್ಲಿ ಅವರಿಗೆ ಓದಿನ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಎರಡನೇದಾಗಿ, ನಿಮ್ಮ ಮಕ್ಕಳನ್ನು ನೀವು ಯಾರೊಟ್ಟಿಗೂ ಕಂಪೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಷ್ಟೋ ತಂದೆ ತಾಯಿಗಳಿಗೆ ಒಂದು ಅಭ್ಯಾಸ, ಕೆಟ್ಟ ಅಭ್ಯಾಸ. ನೋಡಿದ್ಯಾ ಅವನ ಮನೆ ಮಕ್ಕಳು ಎಷ್ಟು ಚಂದ ಓದ್ತಾರೆ, ಇವಳ ಮನೆದು ನೋಡಿದ್ಯಾ ಅವಳು ಎಷ್ಟು ಚಂದ ಓದ್ತಾರೆ ಅಂತೇಳಿ ಮಕ್ಕಳ ಮುಂದೆ ಹೇಳುದು. ಅದನ್ ಬಿಟ್ಟು ನಿಮ್ಮ ಮನೆ ಪಕ್ಕದವರ ತಂದೆ ತಾಯಿ ಆ ಮಗುವಿಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ದಾನೆ ಅಂತ ಹೇಳಿಬಿಟ್ಟು ನೀವು ನಿಮ್ಗೆ ಯಾಕೆ ಕಂಪೇರ್ ಮಾಡ್ಕೊಳ್ಳೋದಿಲ್ಲ? ಆ ಮಗು ಚಂದ ಕಲಿಬೇಕಾದ್ರೆ ಅವನ ತಂದೆ ತಾಯಿ ಅವನಿಗೆ ಸಪೋರ್ಟ್ ಮಾಡ್ತಿರ್ಬೇಕಲ್ಲ, ಅದನ್ನ ನಿಮ್ಗೆ ನೀವು ಕಂಪೇರ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಸೊ ಇದು ಎರಡನೇ ಪಾಯಿಂಟ್. ಮೂರನೇದಾಗಿ, ನಿಮ್ಮ ಮಕ್ಕಳಿಗೆ ಓದಲು ಇಂಟ್ರೆಸ್ಟ್ ಬರ್ಬೇಕಾ, ನಿಮ್ಮೆಲ್ಲ ಮೊಬೈಲ್, ಲ್ಯಾಪ್ಟಾಪ್, ಟಿವಿ ಇದೆಲ್ಲ ಉಂಟಲ್ಲ, ಇದನ್ನೆಲ್ಲ ಸ್ವಲ್ಪ ದೂರ ಇಡಬೇಕು, ಆಗ ಇಂಟ್ರೆಸ್ಟ್ ಬರ್ತದೆ. ಹೇಗೆ ಅಂತ ಕೇಳ್ತೀರಾ? ಮಗು ಓದ್ಲಿಕ್ಕೆ ಅಂತೇಳಿ ಕುತ್ಕೊಳಿಸ್ತೀರಾ, ಅವನನ್ನು ಬೆಡ್ರೂಮಿಗೆ ಹಾಕಿ ಲಾಕ್ ಮಾಡುದು, ಓದ್ಲಿಕ್ಕೆ ಅಂತೇಳಿ ನಿಮ್ಮ ಮಕ್ಕಳನ್ನ ತಗೊಂಡೋಗಿ ಅಲ್ಲಿ ಹೋಗಿ ಲಾಕ್ ಮಾಡುದು, ನೀವು ಹೊರಗಡೆ ಬಂದು ಮೊಬೈಲ್ ಕೊಟ್ಟುದು, ಇಲ್ಲದಿದ್ರೆ ಜೋರ್ ಸೀರಿಯಲ್ ಹಾಕಿ ಕುತ್ಕೊಂಡ್ರೆ ಅವ್ರು ಓದ್ತಾರ? ಅವರ ಕಿವಿ, ಕಣ್ಣು, ಬಾಯಿ ಎಲ್ಲ ಸಹ ನಿಮ್ಮ ಹಾಲಲ್ಲಿ ಇರ್ತದೆ. ಅದಕ್ಕಾಗಿ ಮಗುವಿಗೆ ಓದ್ಲಿಕ್ಕೆ ನೀವು ಎಲ್ಲಿ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿದಿರಲ್ಲ, ಅಲ್ಲಿ ನೀವು ಸಹ ಇರಿ. ನೀವು ನಿಮ್ಮ ಕೆಲಸ, ಇಲ್ಲ ನಂಗೆ ಕೆಲಸ ಉಂಟು ಅಂತ ಹೇಳಿದ್ರೆ ಕಿಚನ್ ಅಲ್ಲಿ ಅಂತಾದ್ರೆ ಮಗುವನ್ನ ಕಿಚನಿಗೆ ಕರ್ಕೊಂಡು ಹೋಗಿ, ಅವ್ರು ಓದುವಾಗ ಕೇಳಿ, ಸ್ವಲ್ಪ ಜೋರು ಓದು ಮಗ ಅಂತೇಳಿ, ನಿಂಗೆ ಏನಾದ್ರು ಕಷ್ಟ ಆಗ್ತದಾದ್ರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂತೇಳಿ, ಇಲ್ಲ ನಿಮ್ಗೆ ಏನೋ ಒಂದು ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಉಂಟಾದ್ರೆ ಅವರೊಟ್ಟಿಗೆ ಕೂತ್ಕೊಳ್ಳಿ, ಮಕ್ಕಳು ಓದ್ತಾ ಇರ್ಲಿ, ನೀವು ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡಿ, ಏನೋ ಪೇಪರ್ ವರ್ಕ್ ಇದ್ರೆ ಅವರೊಟ್ಟಿಗೆ ಕೂತ್ಕೊಳ್ಳಿ ಅಂತ ಹೇಳಿದ್ರೆ, ನೀವು ಕೆಲಸ ಮಾಡುವಾಗ ನನ್ನ ತಂದೆ ತಾಯಿ ಕೆಲಸವನ್ನು ಇಷ್ಟು ಚಂದ ಮನೆಗೆ ಸಹ ಬಂದು ಮಾಡ್ತಾರೆ, ಸೊ ನಮ್ಮ ಕೆಲಸವನ್ನು ನಾವು ಮಾಡ್ಬೇಕು ಅಂತ ಹೇಳಿ ಮಕ್ಕಳಿಗೆ ಸಹ ಒಂದು ಫೀಲಿಂಗ್ ಬರ್ತದೆ. ಸೊ ಒಳ್ಳೆ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗ್ತದೆ. ಅವರು ಅವರ ಕೆಲಸ ಮಾಡ್ತಾರೆ, ನೀವು ನಿಮ್ಮ ಕೆಲಸ ಮಾಡ್ಬೋದು. ಅದು ಬಿಟ್ಟು ಮೊಬೈಲ್ ನೋಡೋದು, ಟಿವಿ ನೋಡೋದು, ಇಲ್ಲ ಜೋರು ಗಂಡ ಹೆಂಡತಿ ಕೂತ್ಕೊಂಡು ಎಂತದ ಮಾತಾಡೋದು, ಇದನ್ನೆಲ್ಲ ಮಾಡೋದನ್ನು ಬಿಟ್ಟು ಅಟ್ಲೀಸ್ಟ್ ಒಂದು 1 hour, ಜಾಸ್ತಿ ಬೇಡ, ಒಂದು ಅರ್ಧ ಗಂಟೆ ಆದ್ರೆ ಸಹ ಮಕ್ಕಳೊಟ್ಟಿಗೆ ಕೂತ್ಕೊಂಡು ಒಂದು ಒಳ್ಳೆ ಸ್ಟಡಿ ಎನ್ವೈರ್ಮೆಂಟ್ ಅನ್ನು ಕ್ರಿಯೇಟ್ ಮಾಡಿ. ಇದು ನಿಮ್ಗೆ 3ನೇ ವಿಷಯ ನೀವು ಮಾಡ್ಬೇಕಾದದ್ದು. 4ನೇದು ಮತ್ತು ತುಂಬಾ ಇಂಪಾರ್ಟೆಂಟ್ ಆಗಿ, ಮಕ್ಕಳಿಗೆ ಫೇಲ್ಯೂರ್ ಅನ್ನು ಆಕ್ಸೆಪ್ಟ್ ಮಾಡುವಂಥದ್ದನ್ನು ದಯವಿಟ್ಟು ಕಲಿಸಿಕೊಡಿ. ನೀವಿಗೆ ಈಗನ್ನ ತಂದೆ ತಾಯಿಗಳಿಗೆ ಹೇಗೆ ಅಂದ್ರೆ ಒಂಥರ ರೇಸ್ ಕುದುರೆ ಹಾಗೆ, ಇದರಲ್ಲಿ ಫಸ್ಟ್ ಬರಬೇಕು, ಅದರಲ್ಲಿ ಫಸ್ಟ್ ಬರಬೇಕು, ಮತ್ತೊಂದರಲ್ಲಿ ಫಸ್ಟ್ ಬರಬೇಕು, ಎಲ್ಲದರಲ್ಲಿ ಸಹ ಫಸ್ಟೇ ಬರ್ಬೇಕಂತೇಳಿ ಒಂದು ಪ್ರೆಷರ್ ಹಾಕುವಂಥದ್ದು. ಅದನ್ನ ಮಾಡಬೇಡಿ. ಮಕ್ಕಳಿಗೆ ಫೇಲ್ಯೂರ್ ಅನ್ನು ಕಲಿಸ್ಕೊಡಿ. ಅವರು ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಇವತ್ತು ಅವರು ಫೇಲ್ಯೂರ್ ಅನ್ನು ಆಕ್ಸೆಪ್ಟ್ ಮಾಡಬೇಕು. ಸೊ ಅವರು ಫೇಲ್ಯೂರ್ ಆದಾಗ ನೀವು ಅವರ ಸೈಡ್ ನಿಂತ್ಕೊಳ್ಬೇಕು, ಅವರ ಬೆನ್ನು ತಟ್ಟಬೇಕು, ಆಗ ಅವರು ಮುಂದೊಂದು ದಿನ ಮುಂದೆ ಹೋಗಿ ಸಕ್ಸಸ್ ಅನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತೊಂದು ಸಣ್ಣ ಪುಟ್ಟ ಫೇಲ್ಯೂರಿಗೆ ನೀವು ಅವರಿಗೆ ಡಿಮೋಟಿವೇಟ್ ಮಾಡಬೇಡಿ. ನೀನು ಹೀಗೆ ಮಾಡಿದ್ಯಾ, ನೀನು ಯಾವುದಕ್ಕೆ ಸಹ ಪ್ರಯೋಜನ ಇಲ್ಲ, ನೀನು ಅದಕ್ಕೆ ಹೋಗ್ಬೇಡ, ಇದಕ್ಕೆ ಹೋಗ್ಬೇಡ ಅಂದ್ರೆ ಅವ್ನು ನಾಳೆ ಅವನಿಗೆ ಮನಸ್ಸಲ್ಲಿ ಹೋಗ್ಬೇಕಂತ ಮಕ್ಕಳಿಗೆ ಬಂದ್ರೆ ಕೂಡ ಇರ್ಲಿ, ಅದರಲ್ಲಿ ಎಷ್ಟಾದ್ರೆ ಸಹ ಅಷ್ಟೇ ಅಂತ ಹೇಳಿ ಬಂದ್ಬಿಡ್ತದೆ ಮಕ್ಕಳಿಗೆ. ಸೊ ಆ ರೀತಿಯಾಗಿ ನೀವು ಮಕ್ಕಳನ್ನು ಮಾಡದೆ ಅವರು ಫೇಲಿಯರ್ ಅನ್ನು ಕೂಡ ಒಳ್ಳೆ ರೀತಿಯಲ್ಲಿ ಆಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗಿ ಅದನ್ನು ಸಕ್ಸಸ್ ಕಾಣುವ ರೀತಿಯಲ್ಲಿ ಅವರನ್ನು ಮಾಡಿದ್ರೆ
ಆಟೋಮ್ಯಾಟಿಕ್ ಆಗಿ ಅವರು ಯಾವ ವಿಷಯಗಳನ್ನು ಅವ್ರು ಕಲಿಬೇಕಂತಿದ್ದಾರಲ್ಲ ಅದರ ಮೇಲೆ ಅವರಿಗೆ ಇಂಟ್ರೆಸ್ಟ್ ಆಟೋಮ್ಯಾಟಿಕ್ ಆಗಿ ಬರ್ತದೆ. ಈ ವಿಡಿಯೋಕ್ಕೆ ಕೊನೆ ಪಾಯಿಂಟ್ ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳಿಗೆ ನೀವು ಹೇಳುವಂತ ವಿಷಯಗಳು ಎಷ್ಟು ಪಾಸಿಟಿವ್ ಆಗಿ ಇರಬೇಕು ಅಂತ ಹೇಳಿ. ನಾವು ಎಷ್ಟೋ ಟೈಮ್ ನಾವು ನೋಡ್ತೇವೆ, ಈಗ ಮಕ್ಕಳಿಗೆ ನಾವು ಹೇಳುದುಂಟು, ಈ ಸರ್ತಿ ಏನಾದ್ರೂ ನೀನು ಕಮ್ಮಿ ಮಾರ್ಕ್ಸ್ ತಗೊಂಡ್ರೆ ನೋಡು ನೀನು ಅಂತೇಳಿ ಎಷ್ಟು ನೆಗೆಟಿವ್ ಆಗಿ ನಾವು ಹೇಳ್ತೀವಿ. ಅದೇ ನಾವು ಪಾಸಿಟಿವ್ ಆಗಿ ಮಗುವಿಗೆ ಈ ಸರ್ತಿ ನೀನು ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತ ಹೇಳಿದ್ರೆ ಅದೇ ಮಗುವಿನ ತಲೆಯಲ್ಲಿ ಓಡ್ತಾ ಇರ್ತದೆ. ಅದೇ ಒಂದು ಮಗು ಮರ ಹತ್ತುವಾಗ ನೀನ್ ಬೀಳ್ತೀಯ 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 ಅಂತ ಹೇಳಿದ್ರೆ ಮಗುವಿಗೆ ಮರ ಹತ್ಬೇಕಾ ಇಲ್ಲ ಬೀಳ್ಬೇಕಾ ಕನ್ಫ್ಯೂಷನ್ ಅಲ್ಲೇ ಮಗು ಇರ್ತಾನೆ. ಸೊ ನೀವು ಹೇಳುವಂತ ವಿಷಯಗಳು ಎಷ್ಟು ಪಾಸಿಟಿವ್ ಆಗಿ ಹೇಳ್ತೀರಿ, ಅದು ಮಗುವಿನ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದು ಕೂಡ ಆ ಮಗುವಿನ ಓದಿನ ಮೇಲಿರುವಂತ ಇಂಟ್ರೆಸ್ಟ್ ಅನ್ನು ಕಡಿಮೆ ಮಾಡುದು ಜಾಸ್ತಿ ಮಾಡುದು ಎರಡು ಕೂಡ ನಿಮ್ಮ ಪಾಸಿಟಿವ್ ಆಗಿ ಹೇಳುವಂತ ಒಂದು ವಿಷಯದ ಮೇಲೆ ನಿಂತಿರ್ತದೆ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿರುವಂತ ಎಲ್ಲ ಪಾಯಿಂಟ್ಗಳನ್ನು ಇವತ್ತಿಂದಲೇ ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಮಕ್ಕಳಲ್ಲಿ ಆಗುವ ಬದಲಾವಣೆಗಳನ್ನು ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಮತ್ತು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಕೂಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಮುಂದಿನ ವಿಡಿಯೋ ಬರುವವರೆಗೆ ನನ್ನನ್ನು ಮಿಸ್ ಮಾಡಿ. ಬಾಯ್.